ಮನೆಗೆ ಒಂದು 5 ಜನ ಮುತ್ತೈದರನ್ನ ಕರೆದೆ. ಸೊ ಅರಿಶಿನ ಕುಂಕುಮ ಹಚ್ಚಿ ಏನು ಕೊಡೋದು, ಬ್ಲೌಸ್ ಪೀಸ್ ಕೊಡೋದಾ ವಿಚಾರ ಆಯಿತು. ಯಾವಾಗಲೂ ಅದೇ ಕೊಡೋದು ಅವರು ಮತ್ತೊಬ್ಬರಿಗೆ ಕೊಡೋದು, ಸಾಕು ಅನಿಸೋಯ್ತು. ಆದರೆ ಬೇರೆ ಒಂದು ಐಟಮ್ ಕೊಟ್ಟೆ. ಏನು ಕೊಟ್ಟೆ ಅಷ್ಟೇ ಅಲ್ಲ, ನಾನು ಕೂಡ ಒಬ್ಬರು ಮನೆಗೆ ಹೋಗಿದ್ದೆ. ಅವರು ಕೂಡ ಅರಿಶಿನ ಕುಂಕುಮ ಹಚ್ಚಿ ನನಗೆ ಒಂದು ವಿಶೇಷವಾದ ಒಂದು ಗಿಫ್ಟನ್ನು ಕೊಟ್ಟರು. ಏನು ಕೊಟ್ಟಿರ್ಬೋದು, ಹಾಗೆ ನಾನೇನು ಕೊಟ್ಟೆ ಬನ್ನಿ ಹೇಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಒಂದು ಕಾಲ ಇತ್ತು, ಅರಿಶಿನ ಕುಂಕುಮ ಹಚ್ಚಿದ ತಕ್ಷಣ ಇಂಥದ್ದೊಂದು ಬ್ಲೌಸ್ ಪೀಸ್ ಕೊಡ್ತಿದ್ರು. ಇದು ಕೊಟ್ಟರು ನಮಗೆ ಎಂಥದೋ ಒಂದು ದೊಡ್ಡ ವಿಷಯ ಕೊಟ್ಟ ಹಾಗೆ. ಕಾಲ ಬದಲಾದಂತೆ ಸ್ಯಾರಿ ಕೊಳ್ಳುವಾಗ ಅದ್ರ ಜೊತೆಗೆ ಸೀರೆ ಬ್ಲೌಸ್ ಇರ್ತಿತ್ತು. ಸೊ ಬೇರೆ ಸೀರೆ ಬ್ಲೌಸ್ ಹುಡ್ಕೋ ಕೆಲಸ ಇಲ್ಲ. ಇನ್ನೂ ಮುಂದುವರಿತಾ ಹೋದಾಗೆ ಈಗಿನ ಕಾಲಘಟ್ಟದಲ್ಲಿ ರೆಡಿ ಬ್ಲೌಸ್ ಸಿಗ್ತಾ ಇದೆ. ಈ ಥರ ಬ್ಲೌಸ್ ಪೀಸ್ಗಳನ್ನು ಅಂದರೆ ಸ್ಟಿಚ್ ಮಾಡೋ ಕೆಲಸನೇ ಇಲ್ಲ. ಸೊ ಎಷ್ಟೊಂದು ಬ್ಲೌಸ್ ಪೀಸ್ಗಳು, ಮನೆ ತುಂಬ ಬ್ಲೌಸ್ ಪೀಸು, ಅವ್ರಿಗೆ ಇವ್ರು ಕೊಡೋದು, ಇವ್ರಿಗೆ ಅವ್ರು ಕೊಡೋದು, ಅಷ್ಟೇ ಸರ್ಕ್ಯುಲೇಷನ್ ಆಗ್ತಾಯಿದೆ. ಆದರೆ ಇಂಥ ಬ್ಲೌಸ್ ಪೀಸನ್ನು ಇವತ್ತು ಯಾವ ರೀತಿ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ಇವ್ರ ಹತ್ರ ಕೇಳಿದ್ವಿ, ನೋಡಿದ್ವಿ. ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಅನಸೂಯ ರಾವ್ ಅಂತೇಳಿ ನಮ್ಮ ಜೊತೆ ಇದ್ದಾರೆ. ಇವರು ಇಂಥ ಬ್ಲೌಸ್ ಪೀಸ್ಗಳನ್ನ ಅಥವಾ ಬೇರೆ ಬೇರೆ ಶಾಲ್ಗಳನ್ನ ಯಾವ ರೀತಿ ರೀಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಇಲ್ಲಿ ನಾನು ಪರ್ಸ್ ತಗೊಂಡೋಗ್ಲಿಕ್ಕೆ ಬಂದಿದ್ದೀನಿ. ಸೊ ಈ ತರ ಪರ್ಸ್ ಇರ್ಬೋದು, ಇನ್ನು ಸುಮಾರು ತರ ಮಾಡ್ತಾ ಇದ್ದಾರೆ. ಅದನ್ನ ನೋಡುವ ಬನ್ನಿ. ಮೇಡಮ್, ನೀವು ಏನೇನು ಮಾಡ್ತಾ ಇದ್ರ ಒಮ್ಮೆ ತೋರಿಸಿ. ನಿಮ್ಗೆ ನೆನಪಿರ್ಬೋದು, ನಾವು ಹಿಂದಿನ ಒಂದು ವಿಡಿಯೋ ಮಾಡಿದ್ದು ಸಾಧಾರಣ 1 ವರ್ಷದ ಕೆಳಗೆ ಒಮ್ಮೆ ಮಾಡಿದ್ವಿ. ಹೌದು, ಅದೆಲ್ಲ ಯೂಟ್ಯೂಬ್ ಅಲ್ಲಿ ಬಂದಿದೆ. ಹೌದು, ತುಂಬಾ ಜನ ನೋಡಿದ್ದಾರೆ. ಮತ್ತೆ ನಿಮಗೂ ಕೂಡ ರಿಪ್ಲೈ ಬಂದಿರಬಹುದು. ರಿಪ್ಲೈ ಬಂದಿದೆ, ನಂಗೆ ಆರ್ಡರೂ ಬಂದಿದೆ. ಬಳ್ಳಾರಿಯಿಂದ ಮತ್ತೆ ಬೆಂಗಳೂರಿಂದ ಎಲ್ಲ ಬಂದಿದೆ. ಹೌದು, ಶಿವಮೊಗ್ಗದಿಂದ ಕೂಡ ಒಬ್ರು ಕೇಳಿದ್ರು, ಫೋನ್ ನಂಬರ್ ಉಂಟಾ ಅಂತ ಕೇಳಿದ್ರು. ನೀವು ವಿಡಿಯೋ ನೋಡಿ ನಾನು ಅಂತ. ಲೋಕಲ್ ಅನ್ನೋದು ಸ್ವಲ್ಪ ಹೆಚ್ಚು ಇದಕ್ಕೆ ಎಲ್ಲ ಹೋಗ್ತದೆ. ಫಂಕ್ಷನ್ಗೆಲ್ಲ ಬೇಕಂತ ಹೇಳಿ ಬ್ಲೌಸ್ ಪೀಸ್ ಕೊಡೋ ಬದಲು ಇಂಥದ್ದು ಕೊಟ್ರೆ ಅದೇ ಬ್ಲೌಸ್ ಪೀಸ್ ಅನ್ನ ಈಗ ಅವರು ಈ ತರ ಪರ್ಸ್ ಮಾಡಿ ನೋಡಿ. ಇದೇ ಬ್ಲೌಸ್ ಪೀಸ್ ನನಗೆ ಕೊಟ್ಟಿದ್ದಾರೆ. ಇದನ್ನ ಈ ತರ ಪರ್ಸ್ ಈಗ ಯೂಸ್ ಇದೆ. ಸೊ ಇವರು ಇದನ್ನೆಲ್ಲ ಏನೇನೆಲ್ಲ ರೆಡಿ ಮಾಡಿದಾರೆ ಅಂತ ಒಮ್ಮೆ ನೋಡೋಣ ಬನ್ನಿ. ಮೇಡಮ್, ಒಮ್ಮೆ ತೋರಿಸಿರ ಏನೆಲ್ಲ ಮಾಡಿದಿರ. ಅದೇ ಬ್ಲೌಸ್ ಪೀಸ್ ಇದೆ. ಇದು ಮಾತ್ರ ಒಳಗೆ ಸ್ವಲ್ಪ ಸ್ಟಿಫ್ಗೆ ಬೇರೆ ಬಟ್ಟೆ ಹಾಕ್ಬೇಕು. ಅದು ಅಂತ ಎಂತ ಚಂದ ಬ್ಯಾಗ್ ನೋಡಿ ಅಂತ ಅನಿಸ್ತದ ಇದು ನೋಡಿ. ಇದಕ್ಕೆ ಮಾತ್ರ ಒಳಗೆ ಸ್ವಲ್ಪ ಸ್ಟಿಫ್ ಆಗಿ ಬಟ್ಟೆ ಹಾಕಿದ್ರೆ ನಮ್ಗೆ ಒಳ್ಳೆ ಇದ್ರಲ್ಲಿ ನಿಲ್ತದೆ ಫಂಕ್ಷನ್ ಗೆ ಹೋಗುವಾಗ ಕೊಂಡೋಗ್ಲಿಕ್ಕೆ ಎಲ್ಲ. ಹೌದು, ಮತ್ತೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ನೋಡಿ. ಮತ್ತೆ ಸೇರೆ ಕಲರ್ ಇದೆಯೋ ಈ ತರ ಸ್ಲಂಗ್ ಬ್ಯಾಗ್. ಮತ್ತೆ ಇದು ಸ್ವಲ್ಪ ದೊಡ್ಡದು. ಇದು ಸ್ವಲ್ಪ ಫಂಕ್ಷನ್ ಗೆಲ್ಲ ಹೋಗುವಾಗ ಹೀಗೆ ಸ್ವಲ್ಪ ದೊಡ್ಡದು ನಮ್ಮ ಬುಕ್ಸ್ ಎಂತೆಲ್ಲ ಆದ್ರೂ ನೀರಿನ ಬಾಟ್ಲಿ ಅದನ್ನೆಲ್ಲ ಹಾಕುವಾಗೆ 2 ಒಳಗಿಂದ ಎಲ್ಲ ಜಿಪ್ ಇಲ್ಲ, ಹೊರಗಿಂದ ಇದು ಸ್ವಲ್ಪ ದೊಡ್ಡದು. ಇದು ತುಂಬಾ ಕಂಫರ್ಟೇಬಲ್. ಯಾಕಂದ್ರೆ ನನ್ಗೆ ಇದ್ರಲ್ಲಿ ಸುಮಾರು ಜನ ಕೇಳ್ತಾರೆ ಅಂತದೇ ಮಾಡಿಕೊಡಿ ಅಂತ ಹೇಳಿ. ಅದು ನೋಡಿ ಈಗ ನನ್ಗೆ ಅಂದ್ರೆ ಇದೆಲ್ಲ ಆರ್ಡರ್ ಬಂದದ. ಇದೆಲ್ಲ ಶಾಲ್ ಅಲ್ವಾ ಮೇಡಮ್? ಇದು ಶಾಲ್. ನಿಮಗೆ ಶಾಲ್ ಅಂತ ಅನಿಸ್ತದ ನೋಡಿ. ಈ ತರ ಹಾಕೋದು. ಆಮೇಲೆ ಒಳಗಡೆ ಕೂಡ ಜಿಪ್ ಉಂಟು. ಇದರಲ್ಲಿ 2 ಜಿಪ್ಗಳು. ಸೊ ಇಲ್ಲಿ ಜಿಪ್ಪು ಕೂಡ ಕೊಡ್ತಾರೆ. ಮತ್ತೆ ವೆಲ್ಟ್ರೋ ಬೇಕಿದ್ರೆ ಕೆಲವರು ವೆಲ್ಟ್ರೋ ಬೇಕು ಹೇಳ್ತಾರೆ. ಇದು ಮೇನ್ ಏನಂತ ಹೇಳಿದ್ರೆ ನಿಮ್ಗೆ ಒಳಗೆ ನಾನು ಬಟ್ಟೆ ಹಾಕುದು, ಬಟ್ಟೆ ಸ್ಟಿಫ್ ನಿಲ್ತದೆ. ಮತ್ತೆ ನಿಮ್ಗೆ ಒಳಗೆ ಕೆಲವರೆಲ್ಲ ಇದು ಹಾಕ್ತಾರೆ ಅಂತ ಹಾಕಿದ್ರೆ ಮಾತ್ರ ನಿಮ್ಗೆ ಅದು ಯೂಸ್ ಇಲ್ಲ. 6 ತಿಂಗಳಿಗೆ ವಾಶ್ ಮಾಡೋದೆಲ್ಲ ಬಿಟ್ಕೊಳ್ಬಿಡ್ತದೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಾನು ಬಟ್ಟೆ ಹಾಕುದು ಅದ್ರ ಒಳಗೆ. ಈ ಪ್ಯಾಂಟ್ ಪೀಸ್ ಕೂಡ ಈಗ ಎಲ್ಲ ಕೊಡ್ತಾರೆ ನೋಡಿ. ಆ ಪ್ಯಾಂಟ್ ಪೀಸ್ ಯಾರು ಸ್ಟಿಚ್ ಮಾಡುದಿಲ್ಲ ಈಗ. ಅದಕ್ಕೆ ನಾನು ಆ ಪ್ಯಾಂಟ್ ಪೀಸ್ ನನ್ನ ಹತ್ರ ತುಂಬಾ ಉಂಟು. ಹೌದು, ಕರೆಕ್ಟ್. ಪ್ಯಾಂಟ್ ಪೀಸ್ ಕೂಡ ಈಗ ಶರ್ಟ್ ಪೀಸ್ ಎಲ್ಲ ರೆಡಿ ಪ್ಯಾಂಟ್ ತಗೊಳ್ಳುವಾಗ ಪ್ಯಾಂಟ್ ಪೀಸ್ ಇರ್ಬೋದು, ಶರ್ಟ್ ಪೀಸ್ ಇರ್ಬೋದು, ಬ್ಲೌಸ್ ಪೀಸ್ ಇದ್ರು, ಶಾಲು ಎಷ್ಟೊಂದು ಇದೆ. ನಾವು ಅದನ್ನ ಬಿಸಾಡ್ಲಿಕ್ಕೆ ಮನಸ್ಸಾಗುದಿಲ್ಲ. ಹಾಗಾಗಿ ಇಂಥ ಬ್ಯಾಗ್ ಗಳಿರ್ಬೋದು. ಅಥವಾ ಇಷ್ಟೇ ಅಲ್ಲ, ಇವ್ರು ಇನ್ನು ಡೋರ್ ಮ್ಯಾಟ್ ಅಲ್ಲ. ಇದು ನೋಡಿ, ಇದು ಗ್ರೋಸರಿ ಬ್ಯಾಗ್. ಇದಂದ್ರೆ ನಿಮ್ಗೆ ಇದು ಗ್ರೋಸರಿ ಬ್ಯಾಗ್. ಇದು ತುಂಬಾ ರೀಸನೇಬಲ್ ರೇಟ್ ಸಹ. ನಿಮ್ಗೆ ಬರೇ ಹೀಗೆ ಎಷ್ಟು ಸಮಯ ಸಹ ಒಂದು 5 ವರ್ಷಕ್ಕೂ ಏನಾಗುದಿಲ್ಲ ಇದು. ಇದು ನೋಡಿ ಬ್ಲೌಸ್ ಪೀಸ್ ಅಂದ್ರೆ ಗ್ರೋಸರಿ, ಬೆಳಿಗ್ಗೆ ಹಾಲು ತರುದು, ಹಾಲು ತರ್ಲಿಕ್ಕೆ ಅಂತದೆಲ್ಲ ತುಂಬಾ ಇದಾಗ್ತದೆ. ಮತ್ತೆ ಮ್ಯಾಟ್ಗಳು ನಮ್ಗೆ ನಮ್ಮ ಹತ್ರ ಎಲ್ಲ ಕೆಲವೊಮ್ಮೆ ಯೂಸ್ ಆಗಿದ್ದು ಅದು ಮ್ಯಾಟ್. ಅದು ಇದು. ಆಮೇಲೆ ಇದು ವಾಲ್ ಹ್ಯಾಂಗಿಂಗ್ ಚಿಕ್ಕ ಸಹ ಉಂಟು.
ಹೌದು, ಇದು ಸಹ ವಾಲ್ ಹ್ಯಾಂಗಿಂಗ್ ನೋಡಿ, ಇದು ಸಹ ಸ್ವಲ್ಪ ದೊಡ್ಡ ವಾಲ್ ಹ್ಯಾಂಗಿಂಗ್. ಅದು ದೊಡ್ಡದು, ಇದು ಚಿಕ್ಕದು. ಮತ್ತೆ ಆರ್ಡರ್ ಕೆಲವರು ಕೊಡ್ತಾರೆ ದೊಡ್ಡದು ಬೇಕು ಹೇಳಿ, ಓಕೆ. ಅದು ಹೀಗೆ 4-5 ಪಾಕೆಟ್ ಇರುವ ಹಾಗೆ, ಹೌದು. ಒಂದ್ರಲ್ಲಿ ಲೆಟರ್, ಒಂದ್ರಲ್ಲಿ Pen. ನಮ್ಮದು ಪೆನ್ ಹಾಕ್ಲಿಕ್ಕೆ, ಇಲ್ಲದಿದ್ರೆ ಸೊ ಈ ತರ ಒಂದು ಬ್ಯಾಗ್ ಕೂಡ. ಇದು ಶರ್ಟ್ ಅದು ಶರ್ಟ್ ಇದ್ದು. ಶರ್ಟ್ ಪೀಸ್. ಯಾವ ತರ ಯೂಸ್ ಮಾಡಬಹುದು, ಎಷ್ಟು ಗುಡ್ ಐಡಿಯಾ ನೋಡಿ. ನೋಡಿ ಇದು ಮ್ಯಾಟ್, ಇದು ಮ್ಯಾಟ್ ಇದು ಒಳಗಿಂದ ಸ್ವಲ್ಪ ಸ್ಟಿಫ್ ಆಗಿರುವ ಹಾಗೆ. ನಿಮ್ಗೆ ಭಜನೆಗೆ ಕೂತ್ಕೊಳ್ಳುವಾಗ ಕೆಲವರಿಗೆ ದಪ್ಪ ಬೇಕು ಹೇಳ್ತಾರೆ, ಅದಕ್ಕೆ ಈಗ ಒಳಗಿಂದ ನಾನು ಹೊಲಿಲಿಕ್ಕೆ ಸ್ವಲ್ಪ ಇದಾಗ್ತದೆ. ಅದು ಏನ್ ಹಾಕಿದಿರಿ ಒಳಗೆ? ಒಳಗೆ ನಾನು ಬಟ್ಟೆ ಸ್ವಲ್ಪ ಪ್ಯಾಂಟ್ ಪೀಸ್ ಅಲ್ಲ, ಕಾಟನ್ ಬಟ್ಟೆ ಉಂಟಲ್ಲ, ನಮ್ಮ ನೈಟಿ ಎಲ್ಲ ಉಂಟಲ್ಲ, ನಾನು ಅದು ಇದ್ ಮಾಡ್ಲಿಕ್ಕೆ ನೈಟಿ ಅಂತದೆಲ್ಲ ಒಳಗಡೆ ಹೊರಗಿಂದ ಬೇರೆ ಒಳ್ಳೆ ಫ್ರೆಶ್ ಹಾಕಿ ಒಳಗಿಂದ ಯೂಸ್ಡ್ ಇದನ್ನ ಹಾಕುದು. ಅದನ್ನ ಹೇಳ್ತೇನೆ, ಅದು ಇದಕ್ಕೆಲ್ಲ ಮಾತ್ರ. ಇದೆಲ್ಲ ಇದೆ, ಕಾಲು ಒರೆಸುವಂತದ್ದು ಅಂತದೇ ಇಲ್ಲ ಹಾಗೆ. ಇದು ತುಂಬಾ ಫಾಸ್ಟ್ ಮೂವ್ ಆಗ್ತದೆ. ಡಿಸೈನ್ ಕೂಡ ಉಂಟು ಇದರಲ್ಲಿ. ಅದಕ್ಕೆ ಒಂದು ಟೈಮಲ್ಲಿ ನಾನು ಇದರಿಂದ ತರಿಸ್ತಿದ್ದೆ ಬೆಂಗಳೂರಿಂದ. ಅದು ನೋಡಿ ಪೀಸ್ ವರ್ಕ್ ಸಿಗ್ತದೆ, ಪೀಸ್ ವರ್ಕ್ ಸಿಗ್ತದೆ. ಎಷ್ಟೋ ಕೆಜಿಗೆ 60-70, ಈಗ ಜಾಸ್ತಿ ಆಗಿದೆ. ತುಂಬಾ ತರಿಸ್ತಿದ್ದೆ. ಮತ್ತೆ ನನ್ಗೆ ಇದು ಅಂತ ಹೇಳಿದ್ರೆ ಹೀಗೆ ಎಲ್ಲ ಕೊಡ್ತಾರೆ, ಯಾರಾದ್ರೂ ಪೀಸ್ ನೀವು ಮಾಡ್ತೀರಲ್ಲ ಅಂತ ಹೇಳಿ ಕೊಡ್ತಾರೆ. ಯೂಸ್ ಇಲ್ಲ. ಅವ್ರಿಗೆ ಇವ್ರು ಕೊಡುದು, ಇವ್ರಿಗೆ ಅವ್ರು ಕೊಡುದನ್ನೇ ಆಗಿದೆ. ಬೇರೆ ಅಂತೆಲ್ಲ ಮಾಡ್ತಾರೆ ಅವರು. ಒಂದು ಕರೆಕ್ಟ್ ಆದ ರೀಸನೇಬಲ್ ರೇಟ್ ಅಲ್ಲೇ ಕೊಡ್ತಾರೆ. ಆರ್ಡರ್ ಈಗ ಅರ್ಶಿನ ಕುಂಕುಮ ಹಚ್ಚಿ ನಾವು ಆ ಬ್ಲೌಸ್ ಕೊಡಬಾರ್ದು, ಈ ತರ ಒಂದು ಕೊಟ್ರೆ ಅವರಿಗೆ ಯೂಸ್ ಕೂಡ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ನಾನು ಹೇಳುದು ಎಂತ ಗೊತ್ತುಂಟ, ಇದಕ್ಕೇನು ಇದಾಗ್ಬೇಕಂತ ನಾವು ಸ್ವಲ್ಪ ನೀಟ್ ಆಗಿ ಮಾಡಿದ್ರೆ ಒಳ್ಳೇದಾಗ್ತದೆ. ಸ್ವಲ್ಪ ಜಿಪ್ ಹಾಕುವಾಗೆಲ್ಲ ಸ್ವಲ್ಪ ನಾವು ಜಾಗ್ರತೆಯಲ್ಲಿ ನೀಟಾಗಿ ಮಾಡಿದ್ರೆ ಒಳ್ಳೆ ಮೂವ್ ಆಗ್ತದೆ. ಆಯ್ತು, ಅದು ಇಲ್ಲದಿದ್ರು ಕೂಡ ನಾವು ಹೀಗೆ ನಾವು ಒಂದು ಪೆಡಲ್ ಮಾಡ್ಲಿಕ್ಕೆ ಗೊತ್ತಿದ್ರೆ ನಮ್ಗೆ ಎಂತ ಸಹ ಮಾಡ್ಬೋದು. ಸ್ವಲ್ಪ ಅಭ್ಯಾಸ ಆದ್ರೆ, ಮೆಷಿನ್ ಸ್ಟಿಚಿಂಗ್ ಗೊತ್ತಿದ್ರೆ ನಾನೇನು ಟೈಲರ್ ಕ್ಲಾಸಿಗೂ ಹಾಗೆ ಹೋಗಿ ಎಲ್ಲ ನಾನು ಇದ್ ಮಾಡ್ಲಿಲ್ಲ. ನನ್ನಷ್ಟಕ್ಕೆ ನಾನು ಹೀಗೆ ಯೂಟ್ಯೂಬ್ ಅಲ್ಲೆಲ್ಲ ಇಂಥದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಪೆಡ್ಲಿಂಗ್ ಎಲ್ಲ ಗೊತ್ತಿತ್ತು ನಂಗೆ ಅಷ್ಟೇ. ಹಾಗೆ ಅದರ ಮೇಲೆ ನಾನು ಹಾಗೆ ಮಾಡ್ತಿದ್ದೆ. ಶುರುಗೆ ಸ್ವಲ್ಪ ಅಷ್ಟು ಎಲ್ಲದೂ ಬರುದಿಲ್ಲ, ಮಾಡಿ ಮತ್ತೆ ನೀಟ್, ಈಗ ನೀಟ್ ಒಳ್ಳೆ ಬರ್ತದೆ. ನೀಟ್ ಬಂದಿದೆ ಇದೆಲ್ಲ ಪರ್ಸ್ ಗಳನ್ನ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ಜಿಪ್ ಕೂಡಿಸೋದ್ರಿಂದ ಹಿಡಿದು ಇದೆಲ್ಲ ವಾಲ್ ಹ್ಯಾಂಗಿಂಗ್ ತುಂಬಾ ಯೂಸ್ ಉಂಟು. ಅಂದ್ರೆ ಈಗ ಎಲ್ಲ ಇದು ವಾಲ್ ಹ್ಯಾಂಗಿಂಗ್, ವಾರ್ಡ್ರಾಬ್ ಇದ್ದ ಮನೆ ಈಗ ಇರೋದು. ಈ ಡೋರಿನ ಹಿಂದೆ ಎಲ್ಲ ಹಾಕ್ಬೋದು, ಡೋರ್ ಹಿಂದೆ ಇಡಬಹುದು. ಕರೆಕ್ಟ್. ಯಾಕೆ ಗೊತ್ತಾ, ಈಗಿನೆಲ್ಲ ವಾರ್ಡ್ರಾಬ್ ಎಲ್ಲ ಮನೆಯಲ್ಲಿ ಸಹ ಉಂಟು. ನಿಮ್ಗೆ ಅದು ಇದು ಮೊಳೆ ಹೊಡಿಲಿಕ್ಕೆ ಆಗುದಿಲ್ಲ ಗೋಡೆಗೆ. ಇದೆಲ್ಲ ಎಷ್ಟು ರೇಟ್? ಇದೆಲ್ಲ 50 ರೂಪಾಯಿ. 50 ರೂಪಾಯಿ ಪರ್ಸ್ಗೆ ಕೂಡ. ಅದಕ್ಕೆ ಇದಕ್ಕೆ 50. ತುಂಬಾ ಔಟ್ಸೈಲ್ ತಗೊಂಡು ನಾನು 40ಕ್ಕೆ ಸಹ ಕೊಡ್ತೇನೆ. ತುಂಬಾ ತಗೊಂಡ್ರೆ ಜಾಸ್ತಿ, ತಗೊಂಡ್ರೆ ಕಡಿಮೆ ರೇಟ್ 40ಕ್ಕೆ ಎಲ್ಲ ಕೊಡ್ತೇನೆ. ಮತ್ತೆ ಇದೆಲ್ಲ ಇದೆ ನೋಡಿ, ಈ ಸ್ಲಂಗ್ ಬ್ಯಾಗ್ ಉಂಟಲ್ಲ, ಇದಕ್ಕೆ 100. ಇದಕ್ಕೆ 100, ಸ್ಲಂಗ್ ಬ್ಯಾಗಿಗೆ 100. 2 ಜಿಪ್ ಇದೆ. 2 ಜಿಪ್. ಎಸ್. ಅಂಡ್ ನೋಡಿ ಈ ತರ ಪರ್ಸ್ ಕೂಡ ಇದು ಒಳಗಡೆ 2 ಜಿಪ್, ಒಂದು ಜಿಪ್ ಇದೆ. ಇಲ್ಲಿದೆ ಒಂದು ಜಿಪ್. ಆಮೇಲೆ ಇಲ್ಲಿ ಕೂಡ ಪೇಪರ್ಸ್ ಎಲ್ಲ. ಸ್ಯಾರಿ ಎಲ್ಲ ಉಟ್ಕೊಂಡಾಗ ಫಂಕ್ಷನ್ ಗೆ ಹೋದಾಗ ಸ್ಟೈಲ್ ಆಗಿ ಹೀಗೆ ಇಟ್ಕೋಬಹುದು. ಆತರ ಚೆನ್ನಾಗಿ ಕಾಣ್ತದೆ. ಹೌದು, ಯಾರು ಈಗ ಹೌದು ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಈ ತರ. ಸೊ ಫ್ರೆಂಡ್ಸ್, ಈ ತರ ಕೂಡ ನಾವು ಯೂಸ್ ಮಾಡಬಹುದು. ಯೂಸ್ ಮಾಡೋರಿಗೆ ಕೂಡ ಕೊಡ್ಬೋದು. ಯಾಕಂದ್ರೆ ಆಕ್ಚುಲಿ ಬ್ಲೌಸ್ ಪೀಸ್ ಇರ್ಬೋದು, ಪ್ಯಾಂಟ್, ಶಾಲ್ಗಳು, ಇಂಥದೆಲ್ಲ. ಶಾಲ್ ನಮ್ಗೆ ಈಗ ಹೆಚ್ಚು ಅಂತ ಹೇಳಿದ್ರೆ, ಈಗ ನಮ್ಗೆ ಎಲ್ಲರಿಗೂ ಸಹ ನಮ್ಮ ಮನೆಯಲ್ಲೆಲ್ಲ ಫಂಕ್ಷನ್ಗೆಲ್ಲ ಪ್ಯಾಂಟ್ ಪೀಸ್, ಶರ್ಟ್ ಪೀಸ್ ಕೊಡ್ತಾರೆ. ಅದನ್ನು ಯಾರೂ ಸ್ಟಿಚ್ ಮಾಡುದಿಲ್ಲ, ಖಂಡಿತ ಮಾಡುದಿಲ್ಲ. ಎಲ್ಲ ರೆಡಿ ಸಿಗುವಾಗ ಈಗ ಈಗ ಬ್ಲೌಸ್ ಪೀಸ್ ಕೂಡ ಅಷ್ಟೇ, ಸ್ಯಾರಿ ಬ್ಲೌಸ್ ಹೊಲ್ಸೋದು ಕಡಿಮೆ. ಈಗ ಅದು ಫ್ರಿಲ್ಲಿಗೆ ಆಗ್ತಿದೆ ಅಂತ ಹೇಳಿ ರೆಡಿ ಬ್ಲೌಸ್ ತಗೊಳ್ತೀವಿ. ಸೊ ಕಾಲಮಾನ ಬದಲಾದ ಹಾಗೆ ನಾವು ಕೂಡ ಬದಲಾಗಬೇಕು. ಸೊ ಈ ತರ ಯೂಸ್ ಮಾಡಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಯೂಸ್ ಮಾಡಿದನ್ನ ತಗೊಳ್ಳಿ ಅಂತ ನಾವು ಕೂಡ ನಿಮ್ಮಲ್ಲಿ ಹೇಳ್ತಾ ಇದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೇನೆ. ಇವರು ಮಂಗಳೂರವರೇ. ಸೊ ಥ್ಯಾಂಕ್ ಯು. ನಿಮ್ಮ ಎಲ್ಲ ಒಂದು ಅನುಭವದ ಮಾತಿಗೆ ಧನ್ಯವಾದ. ಅನುಭವ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾರ್ಯ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ಬೋದು. ನೀವು ನೋಡಿರ್ಬೋದು ನನ್ನ ಸಾಧನೆ ಸಾಧಕೆಯಲ್ಲೇ ಇವರ ವಿಡಿಯೋನ ನಾನು ಲಾಸ್ಟ್ ಇಯರ್ ಹಾಕಿದ್ದೆ. ತುಂಬಾ ಜನ ವ್ಯೂಸ್ ಬಂದಿತ್ತು ಮಾತ್ರ. ಒಳ್ಳೆ ಅದು ಫಸ್ಟ್ ಗೆ ನನ್ಗೆ ಮಾತ್ರ ಒಳ್ಳೆ ಆರ್ಡರ್ ಸಿಕ್ಕಿದೆ. ಅದಂದ್ರೆ ದೂರದಿಂದವೇ ಸಿಕ್ಕಿದೆ.
ನೀವು ಮಾಡ್ತೀರಾ, ನನ್ಗೆ ಹಾಗಾದ್ರೆ ಒಂದ್ ಸ್ವಲ್ಪ ಡೆಮೋ ಕೊಡ್ಬೋದಾ ಹೇಳಿ ಹ್ಮ್. ಕೇಳಿದ್ರು. ಹೌದು, ಕಲಿಸಿ Demo ಕೊಡ್ತಾರ, ಕೊಡುವಷ್ಟು ಕ್ಲಾಸ್ ನನ್ಗೆ ಮಾಡ್ತಾರ ಹೇಳಿ ಕೂಡ ಅದು ನನ್ಗೆ ಕೇಳಿದ್ರು. ಕಷ್ಟ ಆಗ್ತದೆ. ಹ್ಮ್. ಅಂದ್ರೆ ಇದ್ರಲ್ಲಿ ಕಲಿಸುವಂತದ್ದು ಏನು ಇಲ್ಲ. ಅಂದ್ರೆ ಅವರವರ ಅನುಭವನೇ ಕಲಿತಾ ಹಾ, ಹೋಗ್ಬೇಕು ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಈ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತಾರ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೀವಿಲ್ಲಿ ಬಂದು ನನ್ಗೆ ಒಂದು ಇದರದ್ದು ಮಾಹಿತಿ ಕೊಡ್ಬೇಕು ಅಂತ ಕೇಳಿದಕ್ಕೆ ನಿಮ್ಗೆ ಸಹ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ವಿಡಿಯೋನ. ಇವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಳಿದ್ರೆ ಮಂಗಳೂರಲ್ಲೇ ಇದ್ದಾರೆ. ಸೊ ನಂಬರ್ ಅನ್ನ ನಾನು ಮೆನ್ಷನ್ ಮಾಡ್ತೇನೆ. ನೀವು ಆನ್ಲೈನ್ ಆರ್ಡರ್ ಕೂಡ ಕೊಡಬಹುದು. ಯಾವುದೇ ಫಂಕ್ಷನ್ ಗೆ ಕೂಡ ಇಂಥದ್ದೊಂದು ಕೊಟ್ರೆ ಕೊಟ್ಟವರಿಗೂ ಯೂಸ್ ಆಗ್ತದೆ, ಮತ್ತೆ ತಗೊಂಡವರಿಗೂ ಕೂಡ ಯೂಸ್ ಆಗ್ತದೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ. ಪರ್ಸ್ ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಇದರಲ್ಲಿ ತುಂಬಾ ಹಿಡಿತದೆ, ಎಷ್ಟು ಹಣವನ್ನು ಹಾಕೊಳ್ಬಹುದು. ತುಂಬಾ ಹಣ, ಲಕ್ಷ್ಮೀ ದೇವಿಯ ಅನುಗ್ರಹ ಇದರೊಳಗಿದೆ ಅಂತ ನಾನು ಭಾವಿಸ್ತೇನೆ. ಹೌದು, ಲಕ್ಷ್ಮೀ ದೇವಿಯನ್ನು ಹಾಕಿದ್ದೀರಿ. ಹಾಗೆ ತುಂಬಾ ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಂಥ ನೂರಾರು ಬ್ಲೌಸ್ ಪೀಸ್ಗಿರುತ್ತದೆ. ಯೂಸ್ ಮಾಡಬೇಕು, ಕೆಲಸ ಮಾಡಬೇಕು, ಏನಾದರೂ ಡಿಫ್ರೆಂಟಾಗಿ ಕೆಲಸ ಮಾಡಬೇಕು ಹೇಳಾದರೆ ಏನಾದರೂ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಂಥದ್ದೇ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳು ನನ್ನ ಈ ಒಂದು ಚಾನಲಲ್ಲಿ ಇದ್ದೇ ಇರುತ್ತೆ. ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಸಪೋರ್ಟ್ ಮಾಡಿ ನೋಡ್ತಾ ಇರಿ, ನಾನು ಹಾಕ್ತಾ ಇರ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ನಿಮ್ಮೊಂದಿಗೆ ನಮಸ್ಕಾರ, ಧನ್ಯವಾದ.